ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಗೀತ ಬ್ಲಾಗ್ ಇನ್ ಕನ್ನಡ ಆ್ಯಂಡ್ ರೆಸಿಪೀಸ್. ಇವತ್ತು ನಾನು ಮಾರ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಡ್ಯೂಟಿಗೆ ಹೋಗ್ತಾ ಇಲ್ಲ. ಏನಾಯ್ತಪ್ಪ ಅಂದರೆ ಸ್ವಲ್ಪ ನಿನ್ನೆ ನನಗೆ ಏಟಾಗಿದೆ. ಏನಿಲ್ಲ, ಮನೆ ನೋಡೋಕೆ ಹೋಗಿದ್ದೋ ನಾನು ನನ್ನ ಫ್ರೆಂಡು. ಮನೆ ನೋಡ್ಕೊಂಡು ಬರಬೇಕಾದ್ರೆ ರೋಡಲ್ಲಿ ನಿಂತಿದ್ದು ಒಂದು ಮಗು ಗಾಡಿ ಗಡ್ಡ ಹೋಗ್ತಾ ಇತ್ತು. ಬುಲೋರ ಗಾಡಿ ಬರ್ತಾಯಿತ್ತು ಎದುರುಗಡೆ. ಗಾಡಿ ಬರಬೇಕಾದ್ರೆ ಆ ಮಗು ಎಲ್ಲಿ ಹೋಗ್ಬಿಡುತ್ತೋ ಅಂದ್ಬಿಟ್ಟು ನಾನು ಸ್ಟ್ಯಾಂಡ್ ಹಾಕಿತ್ತಿಲ್ಲ, ಹಂಗೆ ನಿಂತಿದ್ದೆ ಗಾಡಿ ಮೇಲೆ. ನನ್ನ ಫ್ರೆಂಡು ಕೆಳಗಡೆ ಇಳಿದು ನಿಂತಿದ್ಲು. ಆ ಮಗು ಎಲ್ಲಿ ಗಾಡಿಗೆ ಸಿಗಾಕೊಬಿಡುತ್ತೆ ಅಂತ ಹಿಡ್ಕೊಳಕ್ಕೆ ಹೋಗಿ ಆ ಮಗು ಮುಂದಕ್ಕೆ ಪಾಸ್ ಆಯಿತು. ನಾನು ಕಡೆ ಬಿದ್ದೆ. ಫುಲ್ಲು ಏಟಾಗಿದೆ ಮಗುಕ್ಕೆ ಮತ್ತು ಕಾಲಿಗೆ ಎಲ್ಲ ಏಟಾಗಿದೆ. ಮಾಡೋಣ ಏನೋ ಗೊತ್ತಿಲ್ಲ, ಏನಕ್ಕೆ ಈ ಥರ ಆಯಿತು ಅಂತಲೇ ಗೊತ್ತಿಲ್ಲ. ನಮ್ಮ ಗ್ರಾಚಾರನೇ ಸರಿ ಇಲ್ಲ ಅನಿಸುತ್ತೆ. ಈ ಥರ ಏಟಾಗಿದೆ. ನಿನ್ನೆ ದೇವಸ್ಥಾನಕ್ಕೆಲ್ಲ ಹೋಗಿ ಅಷ್ಟು ಖುಷಿಯಾಗಿ ಬಂದು. ಸ್ವಲ್ಪ ನನಗೂ ಮನೆ ಬೇಕಿತ್ತು ಮತ್ತು ನನ್ನ ಫ್ರೆಂಡರ ಅಮ್ಮಂಗೂ ಮನೆ ಬೇಕಿತ್ತು. ಅವರು ಲೀಸ್ಗೆ ಮನೆ ಹುಡುಕ್ತಾಯಿದ್ರು. ಹೆಂಗಿದ್ರು ಅವ್ರಿಗೆ ಅಂದರೆ ನನಗೆ ಟೈಮ್ ಇದೆ, ನಾನು ಏನು ಓನರ್ಗೆ ಇನ್ಫಾರ್ಮ್ ಮಾಡಿಲ್ಲ. ಅವ್ರಿಗೆ ಟೈಮ್ ಇತ್ತಿಲ್ಲ, ಇನ್ನು 15 ಡೇಸಲ್ಲಿ ಅವ್ರು ಖಾಲಿ ಮಾಡಬೇಕಾಗಿತ್ತು. ಅದರಿಂದ ನೋಡೋಣ ಇನ್ನು ಫ್ರೀ ಇದೆಯಲ್ಲ ಅಂದ್ಬಿಟ್ಟು ಹೋಗ್ಬಿಟ್ಟು ಈ ಥರ ಮಾಡ್ಕೊಂಬಂದೆ. ಏನು ಮಾಡೋಕ್ಕಾಗಲ್ಲ, ಒಂದೊಂದು ಟೈಮ್ ಈ ಥರ ಆಗಿಬಿಡುತ್ತೆ ನಮ್ಮ ಗ್ರಾಚಾರ ಕೆಟ್ಟರೆ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನನ್ನ ಮಗಳಿಗೆ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬೇಕು. ಸ್ವಲ್ಪ ಕಾಲು ಪೇಯ್ನ್ ಇದೆ, ನಡೆಯೋಕ್ಕಾಗ್ತಾಯಿಲ್ಲ. ಅಂದರೆ ಒಳಗಡೆ ಏನು ಏಟಾಗಿಲ್ಲ, ಸ್ವಲ್ಪ ಗಾಯ ಆಗಿದೆ ಅಷ್ಟೇ. ಹೊರಗಡೆ ಡ್ರೆಸ್ಸಿಂಗೆಲ್ಲ ಮಾಡಿಸ್ಕೊಂಡು ಬಂದು. ಅದು ರೋಡ್ ಸರಿ ಇತ್ತಿಲ್ಲ. ರೋಡ್ ಸರಿ ಇದ್ದಿದ್ರೆ ಇಷ್ಟೊಂದು ಏಟು ಬೀಳ್ತಿತ್ತಿಲ್ಲ. ರೋಡ್ ಫುಲ್ಲು ಕಲ್ಲು ಮುಳ್ಳು ಈ ಥರ ಇತ್ತು. ರೋಡ್ ಎಲ್ಲ ಕಿತ್ತೋಗ್ಬಿಟ್ಟಿತ್ತು, ರೋಡ್ ಸರಿ ಇತ್ತಿಲ್ಲ. ಅದರಿಂದ ಇಷ್ಟು ಏಟಾಗಿದ್ದು. ಇನ್ನೆಲ್ಲೂ ಏಟಾಗಿಲ್ಲ. 2 ಮಂಡಿಗೆ ಏಟಾಗಿದೆ. ಸ್ವಲ್ಪ ಮಾತ್ರ ಫೇಸ್ ತರ್ಚ್ದಂಗಾಗಿದೆ. ಇವಾಗ ನನ್ನ ಮಗಳನ್ನ ರೆಡಿ ಮಾಡಿಸಿ ಟಿಫನ್ಗೇನು ಮಾಡಲ್ಲ, ಇಡ್ಲಿನ ಏನಾದರೂ ಮಾಡಿ ಕಳಿಸ್ಬೇಕು. ನಮ್ಮ ಅಮ್ಮಂಗೂ ಹೇಳಿದೆ, ನಮ್ಮಮ್ಮ ಬರ್ತೀನಿ ಅಂತಿದ್ರು ಪಾಪ. ಅವರು ಬೆಳಗ್ಗೆ 6 ಗಂಟೆಗೆಲ್ಲ ಕಾಲ್ ಮಾಡಿದ್ದಾರೆ, ಹೆಂಗಿದೆಯಾ ಅಮ್ಮ ಅಂತ. ಏನಿಲ್ಲ, ಆರಾಮಾಗಿದ್ದೀನಿ, ಬರಬೇಡ ಬಿಡಮ್ಮ ಅಂತ ಹೇಳಿದೆ. ಏನಿಲ್ಲ, ನಡಿಬೋದು, ಬಟ್ ನಾನು ಸ್ವಲ್ಪ ಪೇನ್ ಇದೆ ಅಷ್ಟೇ. ಇವಾಗ ನನ್ನ ಮಗಳನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ ಅದಾದಮೇಲೆ ಸ್ವಲ್ಪ ಹೊತ್ತು ನಾನು ರೆಸ್ಟ್ ಮಾಡ್ತೀನಿ. ಇವಾಗ ಇಡ್ಲಿ ತಿಂತಾಯಿದ್ದೀನಿ ಟಿಫನ್ಗೆ. ನಾನೇ ಏನಾದರೂ ಉಪ್ಪಿಟ್ಟು ಮಾಡೋಣ ಅಂದ್ಬಿಟ್ಟು ಅಡುಗೆ ಮನೆಗೆ ಹೋದೆ. ನಿಜವಾಗ್ಲೂ ನಿಂತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ ನನಗೆ. ಈ ರೈಟ್ ಸೈಡ್ ಕಾಲು ತುಂಬ ಅಂದರೆ ತುಂಬ ಪೇಯ್ನ್ ಇದೆ. ಅದರಿಂದ ಹೋಟ್ಲಿಂದ ನನ್ನ ಹಸ್ಬೆಂಡ್ ಇಡ್ಲಿ ತಂದುಕೊಟ್ಟು ಹೋಗೋರೆ. ಇವಾಗ ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ನೋಡೋಣ, ಇದೇ ಥರ ಕಾಲು ನೋವಿದ್ರೆ ಒಂದು ಎಕ್ಸ್ರೇ ಮಾಡಿಸೋಣ ಹೋಗಿ ಅಂತ ಅಂದ್ಕೊಂಡಿದ್ದೀವಿ. ರಾತ್ರಿ ಡಾಕ್ಟ್ರು ಅದೇ ಹೇಳಿದ್ರು, ಕಾಲೇನಾದ್ರು ಊತ ಬಂದರೆ ಇಲ್ಲ ಜಾಸ್ತಿ ಪೇಯ್ನ್ ಇದ್ದರೆ ಎಕ್ಸ್ರೇ ಮಾಡಿಸಿ, ಕೇರ್ಲೆಸ್ ಮಾಡಬೇಡಿ ಅಂತ. ನೋಡೋಣ. ಈಗ ಒಳಗಡೆ ಏಟಾಗಿದೆ ಅನಿಸುತ್ತೆ ಈ ಕಾಲು. ಬಲಗಾಲು ಮಾತ್ರ ಸಿಕ್ಕಾಪಟ್ಟೆ ನೋವಾಗಿದೆ. ಎಡಗಾಲು ಏನಿಲ್ಲ, ಸ್ವಲ್ಪ ಕಿತ್ತೋದಂಗಾಗಿದೆ. ಅದೇನು ಜಾಸ್ತಿ ಪೇಯ್ನ್ ಇಲ್ಲ. ಈ ಬಲಗಾಲು ಪೇಯ್ನ್ ತಡೆಯೋಕ್ಕಾಗ್ತಾಯಿಲ್ಲ, ಅಷ್ಟೊಂದು ನೋವಿದೆ. ಏನಾಗುತ್ತೆ ಅಂತ ಗೊತ್ತಿಲ್ಲ. ನೋಡೋಣ. ಅದಾದಮೇಲೆ ಟಿಫನ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಇದೇ ಥರ ಪೇಯ್ನ್ ಏನಾದರೂ ಇದ್ದರೆ ಹೋಗಿ ಎಕ್ಸ್ರೇ ಮಾಡಿಸ್ಕೊಂಡು ಬರ್ತೀನಿ. ಹಾಯ್ ಗಾಯ್ಸ್, ಇವಾಗ ಮಧ್ಯಾಹ್ನದಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾನು ಸ್ವಲ್ಪ ಹೊತ್ತು ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಡಿದ್ದೆ, ರೆಸ್ಟ್ ಮಾಡಿದ್ದೆ. ಫೇಸ್ಗೆ ಸ್ವಲ್ಪ ಏಟಾಗಿರೋದ್ರಿಂದ ಅದೇ ಒಂದು ಸ್ವಲ್ಪ ಬೇಜಾರಾಗಿದೆ. ಅಂದರೆ ತುಂಬ ಎದ್ದು ಕಾಣಿಸ್ತಾ ಇದೆಯಲ್ಲ, ಅದು ಸ್ವಲ್ಪ ಬೇಜಾರಾಗಿದೆ. ನಾನು ಇಷ್ಟ ಗಂಟ ಮಲ್ಕೊಂಡು ರೆಸ್ಟ್ ಮಾಡಿದೆ. ಆದರೂ ಜಾಸ್ತಿ ಹೊತ್ತು ಮಲ್ಕೊಳಕ್ಕಾಗಲ್ಲ. ಯಾಕಂದರೆ ಮನೇಲಿ ಏನೂ ಕೆಲಸ ಆಗಿಲ್ಲ, ಎಲ್ಲ ಅಲ್ಲಲ್ಲೇ ಹರಡೋಗಿದ್ದೆ. ನೋಡಿಕೊಂಡು ಮಲ್ಕೊಳಕ್ಕೂ ಆಗಲ್ಲ. ಎಷ್ಟೊತ್ತಿಗೆ ಕೆಲಸ ಮಾಡ್ತೀನೋ, ಎದ್ಬಿಡೋಣ, ಮಾಡಿಬಿಡೋಣ, ಮನೆ ಕ್ಲೀನ್ ಮಾಡೋಣ, ಎಲ್ಲ ಹಂಗಂಗೆ ಬಿದ್ದಿದೆಯಲ್ಲ, ಅದೇ ಇರುತ್ತೆ. ಆ ಥರ ಇದ್ರೂ ಆರಾಮಾಗಿ ನಿದ್ದೆ ಮಾಡೋಕ್ಕಾಗಲ್ಲ. ಅದರಿಂದ ಕೆಲಸ ಮಾಡ್ಕೊಳ್ಳೋಣ ಅಂತ ಇವಾಗ ನಾನು ಎದ್ದೆ. ಸಾಂಬಾರು, ಬೇಳೆ ಮತ್ತು ಮೂಲಂಗಿ ಹಾಕ್ಬಿಟ್ಟು ಸಾಂಬಾರು ಮಾಡಿಬಿಟ್ಟು, ಅದಾದಮೇಲೆ ಸ್ವಲ್ಪ ಪಾತ್ರೆ ಇದೆ ತೊಳೆಯೋಣ ಅಂದ್ಬಿಟ್ಟು ಇವಾಗ ಎದ್ದೆ. ನಿಜವಾಗ್ಲೂ ಸ್ವಲ್ಪ ಏಟಾದ್ರೂ ತಡೆಯೋಕ್ಕಾಗಲ್ಲ. ಪಾಪ ದೊಡ್ಡ ಆಕ್ಸಿಡೆಂಟ್ ಆಗೋರು, ಇಲ್ಲ ದೊಡ್ಡ ಏಟ್ ಆಗೋರಿಗೆಲ್ಲ ಯಾವ ಥರ ತಡೀತಾರೋ ಗೊತ್ತಿಲ್ಲ. ಏನಪ್ಪ ಕಿವಿ ನೋವು ಮತ್ತೆ ನಡಿ, ಹಾಕ್ತೀನಿ, ಡ್ರಾಪ್ಸ್ ಹಾಕ್ಸ್ತೀನಿ ನೋಡಿ. ಸಂಜೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ. ಪಾಪ ಯಾಕೋ ನನ್ನ ಮಗಳಿಗೆ ಇವತ್ತೇ ಕಿವಿ ನೋವು, ನೈಟೆಲ್ಲ ಕಿವಿ ನೋವು ಅಂತ ಅಳ್ತಿದ್ಲು. ಡ್ರಾಪ್ಸ್ ಹಾಕಿದ್ದೆ. ಇವಾಗ ಅವಳು ಸಂಜೆ ನನ್ನ ಜೊತೆಗೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ. ನೋಡಿ ಗ್ರಾಚಾರ ಯಾವ ಥರ ಅಂದರೆ ಒಂದೇ ಸತಿ ಹೊಡೆದ್ಬಿಡುತ್ತೆ. ನಿಜವಾಗ್ಲೂ ನಮಗೇನಾದರೂ ಆಗ್ಬಿಡ್ಲಿ, ಸಹಿಸ್ಕೊಂಬಿಡೋಣ. ಈ ಮಕ್ಳಿಗೇನೂ ಆಗಬಾರ್ದು. ನಮ್ಮ ಕಣ್ಣು ಮುಂದೆ ನೋಡೋಕ್ಕಾಗಲ್ಲ. ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ. ನಿಂತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ. ಇವಾಗ ಸ್ವಲ್ಪ ಪರವಾಗಿಲ್ಲ. ಹೇಳಬೇಕು ಅಂದರೆ ಬೆಳಗ್ಗೆ ಟಿಫನ್ ಮಾಡೋಣ ಅಂತ ಅಡುಗೆ ಮನೆಗೆ ಬಂದುಬಿಟ್ಟು ನೋವು ತಡೆಯೋಕ್ಕಾಗ್ದಲೆ ಹತ್ಕೊಂಡು ಮತ್ತೆ ಹೋಗಿ ಕೂತ್ಕೊಂಡೆ. ಆಗಲ್ಲ ಅಂದ್ಬಿಟ್ಟು
ನನ್ನ ಹಸ್ಬೆಂಡು ಕೇಳಿದ್ರು ಇರೋಣ ಇವತ್ತು ಮನೇಲಿ ಇರ್ತೀನಿ ನಾನು ನೋಡ್ಕೊತೀನಿ ಅಂತ. ಪಾಪ ಅವರು ಮನೇಲಿದ್ದರೆ ತುಂಬ ಕಷ್ಟ ಆಗುತ್ತೆ. ಬೇಡ ಹೋಗ್ರಿ ನೀವು ನಿಮ್ಮ ಪಾಡು ನೀವು ಹೋಗಿ ಗಾಡಿಗೆ ಅಂದ್ಬಿಟ್ಟು ಕಳಿಸ್ದೆ. ಯಾರು ಇಲ್ಲ. ಯಾರು ನೋಡಮ್ಮ? ಸೋಮೆಂಟಿ ಬಂದ್ಲಾ? ತೆಗಿ ಡೋರ್. ನನ್ನ ಫ್ರೆಂಡ್ ಬಂದ್ಲಂತೆ. ನಾನು ಬಿದ್ದಾಗ ಅವಳು ನನ್ನ ಜೊತೆಗೆ ಇದ್ಲು. ತೆಗಿ. ಬೈಕೊಂಡ್ ಬರ್ತಾಳೆ. ಹಾ ತಳ್ಳಕ ತೆಗಿ. ಫಸ್ಟ್ ತೆಗಿದರೆ ತಳ್ತಾರ. ಬೆಲ್ಲೆ ಮತ್ತೆ ಇಲ್ಲ, ಕರೆಂಟ್ ಇಲ್ವಾ? ಕರೆಂಟ್ ಇಲ್ಲ, ಬೆಲ್ಲೆ ಸಾರ್ ಮಾಡ್ತಿದ್ದೆ. ಸಂಗೀತ ಅಂತ ಕೇಳಿಸ್ತು. ಕೇಳಿಸಲ್ಲ ಅಂತಲ್ಲ, ಇವಳು ತೆಗಿತು ಬೆಲ್ ಕರೆಂಟ್ ಇಲ್ಲ, ಅದಕ್ಕೆ ಬೆಲ್ ಪಡ್ಕೊಂಡಿಲ್ಲ. ತೆಗಿತಾವ ಕಣ್ಕೊಂಡು. ಇವಾಗ ನನ್ನ ಫ್ರೆಂಡು ಬಂದು ಹೋದ್ಲು. ಪಾಪ ಪಾತ್ರೆ ಎಲ್ಲ ತೊಳ್ಕೊಡ್ತೀನಿ ಅಂದ್ಲು. ಪಾಪ ಏಂತಕ್ಕೆ, ಅವಳಿಗೂ ಕೆಲಸ ಮನೇಲಿ ಜಾಸ್ತಿ ಕೆಲಸ, ಅದರಿಂದ ಬೇಡ ನಾನೇ ತೊಳ್ಕೊತೀನಿ ಹೋಗಕ್ಕ ಅಂದ್ಬಿಟ್ಟು ಕಳಿಸ್ದೆ. ರೈಸ್ ಮಾತ್ರ ಮಾಡಬೇಕು ಇವಾಗ. ಸಾಂಬಾರು ರೆಡಿಯಾಗಿದೆ, ರೈಸ್ ಒಂದು ಮಾಡ್ಕೊತೀನಿ. ಸಾಂಬಾರು ರೆಡಿಯಾಗಿದೆ, ಇವಾಗ ರೈಸ್ಗೆ ಇಕ್ತೀನಿ. ಟೈಮ್ ಆಗಿದೆ, ಅಲ್ಲೇ 3 ಗಂಟೆ ಮೇಲಾಗಿದೆ ಟೈಮ್ ಬಂದು. ಇವಾಗ ಎದ್ದು ನಾನು ಸ್ವಲ್ಪ ಫ್ರೆಶ್ ಅಪ್ ಆದೆ. ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ ಸಿಂಪಲ್ಲಾಗಿ. ಸಂಜೆ ಆಗೋಯ್ತು ಮನೆ ಕೆಲಸ ಮಾಡೋದು, ಯಾಕಂದರೆ ತುಂಬ ಪೇಯ್ನ್ ಇರೋದ್ರಿಂದ ಒಂದೇ ಸತಿ ಎಲ್ಲ ಮಾಡ್ಕೊಳಕ್ಕಾಗಲ್ಲ. ಸ್ವಲ್ಪ ರೆಸ್ಟ್ ಮಾಡಿ ಅರ್ಧ ಕೆಲಸ ಮುಗಿಸ್ಕೊಂಡೆ. ಅಡುಗೆನೂ ಮಾಡಿದ್ದೆ, ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಫ್ರೆಶ್ ಅಪ್ ಆಗಿ ಕೂತಿದ್ದೀನಿ. ನೋಡೋಣ, ಸ್ವಲ್ಪ ಹೊತ್ತು ಆದಮೇಲೆ ಒಂದು ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿತೀನಿ. ಇವಾಗ ಊಟ ಮಾಡ್ತಾ ಇದ್ದೀವಿ. ಮುದ್ದೆ ಮಾಡ್ಕೊಂಡಿದ್ದೀನಿ, ಮುದ್ದೆ ಮತ್ತು ಮೂಲಂಗಿ ಸಾಂಬಾರು, ಆಮ್ಲೆಟ್ಟು ಮತ್ತು ಸೌತೆಕಾಯಿ. ಇವಾಗ ಊಟ ಮಾಡ್ತಾ ಇದ್ದೀನಿ. ಯಾರ ಮೇಲೂ ರೇಗಬಾರ್ದು, ನೀವು ಯಾವತ್ತೂ ಅಹಂಕಾರ ತೋರಿಸ್ಬಾರ್ದು, ನೀವು ಯಾವತ್ತೂ ನಿಮ್ಮ ಬಗ್ಗೆ ಯೋಚನೆ ಮಾಡಬಾರ್ದು, ಸೋಲ್ಬಾರ್ದು. ಚೆನ್ನಾಗೈತೆ ಮೂಲಂಗಿ ಸಾರು. ಅರ್ಜೆಂಟಾಗಿ ಮಾಡಿದೆ ಬೆಳಗ್ಗೆ, ಮಧ್ಯಾಹ್ನ ಹೊಟ್ಟೆ ತುಂಬ ಆಗ್ತಾ ಇತ್ತು, ಅದರಿಂದ ಅರ್ಜೆಂಟಾಗಿ ಮಾಡಿದೆ. ಚೆನ್ನಾಗಿ ಬಂದೈತೆ. ಇವಾಗ ನಿಮ್ಮ ಗಂಡನ ಮನೆ ಎಲ್ಲರೂ ಚೆನ್ನಾಗಿದೆಯಾ ಅಂತಂದ್ರೆ